ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಕಡೆ ದೇಶ ಉದ್ಧಾರ ಆಗಬೇಕು ಅಂದರೆ ಯುವಕರು ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತ ಉಪದೇಶ ಮಾಡೋ ಬಿಲಿಯನೇರ್ ಉದ್ಯಮಿ ಎನ್.ಆರ್. ನಾರಾಯಣಮೂರ್ತಿ. ಇನ್ನೊಂದು ಕಡೆ ಐಷಾರಾಮಿ ಕಾರಿಂದ ಇಳಿದು ತಲೆಗೆ ದಂಡೆ ಮಲ್ಲಿಗೆ ಮುಡ್ಕೊಂಡು ಬಂದು ನಾನು ಎಷ್ಟು ಸಿಂಪಲ್ ನೋಡಿ ಅಂತ ನೈತಿಕತೆಯ ಪಾಠ ಮಾಡೋ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ. ಇವರಿಬ್ಬರ ಮಾತು ಕೇಳಿ ನೀವು ವಾವ್ ಎಂತ ಆದರ್ಶ ದಂಪತಿಗಳು ಅಂದ್ಕೊಂಡಿರ್ತೀವಿ. ಆದರೆ ಇವತ್ತು ಇವರೇ ಹುಟ್ಟು ಹಾಕಿದ ಕಂಪನಿ ಇನ್ಫೋಸಿಸ್ ಮಾಡಿರೋ ಒಂದು ಕೆಲಸ ಕೇಳಿದ್ರೆ ಇದು IT ಕಂಪನಿಯೋ ಅಥವಾ ರಿಯಲ್ ಎಸ್ಟೇಟ್ ಕಂಪನಿಯೋ ಅಂತ ನೀವು ಕೇಳ್ತೀರಿ. ಹೌದು, IT ಉದ್ಯಮ ಮಾಡ್ತೀವಿ ಅಂತ ಸರ್ಕಾರದ ಹತ್ರ ಕಡಿಮೆ ಬೆಲೆಗೆ ಜಮೀನು ಪಡೆದಿದ್ದ ಇನ್ಫೋಸಿಸ್ ಈಗ ಅದೇ ಜಾಗವನ್ನ ರಿಯಲ್ ಎಸ್ಟೇಟ್ ಕಂಪನಿಗೆ ಮಾರಿ ಕೋಟಿ ಕೋಟಿ ಲಾಭ ಮಾಡಿಕೊಂಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಏನಿದು ಆನೇಕಲ್ ಜಮೀನು ವಿವಾದ? ಈ ಹಿಂದೆ ದೇವೇಗೌಡರು ಮತ್ತು ಅರವಿಂದ್ ಬೆಲ್ಲದ್ ಯಾಕೆ ಇನ್ಫೋಸಿಸ್ ವಿರುದ್ಧ ಸಿಡಿದಿದ್ರು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇನ್ಫೋಸಿಸ್ ಭೂ ವಿವಾದದ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಉದ್ಯೋಗ ಸೃಷ್ಟಿಗೆ ಅಂತ ಪಡೆದ ಜಾಗ ಅಪಾರ್ಟ್ಮೆಂಟ್ ಕಟ್ಟೋಕೆ ಸೇಲ್. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ ಇನ್ಫೋಸಿಸ್ಗೆ KIADBಯಿಂದ ಸುಮಾರು 53.5 ಎಕರೆ ಜಮೀನು ಮಂಜೂರಾಗಿತ್ತು. ಸರ್ಕಾರ IT ಕಂಪನಿಗಳಿಗೆ ಜಾಗ ಕೊಡೋದ್ಯಾಕೆ? ಅಲ್ಲಿ ಕಂಪನಿ ಕಟ್ಟಿ ನಮ್ಮ ರಾಜ್ಯದವರಿಗೆ ಉದ್ಯೋಗ ಕೊಡ್ಲಿ ಅಂತ. ಆದ್ರೆ ಈಗ ಇನ್ಫೋಸಿಸ್ ಮಾಡಿರೋದೇನ್ ಗೊತ್ತಾ? ಆ 53.5 ಎಕರೆ ಜಾಗವನ್ನ ಪೂರ್ವಾಂಕರ ಅನ್ನೋ ಖ್ಯಾತ ರಿಯಲ್ ಎಸ್ಟೇಟ್ ಕಂಪನಿಗೆ ಬರೋಬ್ಬರಿ 250 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದೆ. ಇದು ಸಿಂಪಲ್ ಡೀಲ್ ಅಲ್ಲ. ಈ ಜಾಗದಲ್ಲಿ ಪೂರ್ವಾಂಕರ ಕಂಪನಿ ದೊಡ್ಡ ಟೌನ್ಶಿಪ್ ಅಥವಾ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕಟ್ಟೋ ಪ್ಲಾನ್ ಮಾಡಿದೆ. ಇದರಿಂದ ಆ ಕಂಪನಿಗೆ ಎಷ್ಟು ಬಿಸ್ನೆಸ್ ಆಗುತ್ತೆ ಗೊತ್ತಾ? ಬರೋಬ್ಬರಿ 4,800 ಕೋಟಿ ರೂಪಾಯಿ. ಹೀಗಂತ ನಾವು ಹೇಳಿರೋದಲ್ಲ, ಸ್ವತಃ ಕಂಪನಿಯೇ ಹೇಳಿದ್ದು. ಷೇರು ಮಾರುಕಟ್ಟೆ ಫೈಲಿಂಗ್ನಲ್ಲೂ ಮಾಹಿತಿ ನೀಡಿದೆ. ಇಲ್ಲಿ ಜನರ ಪ್ರಶ್ನೆ ಇಷ್ಟೇ: ಸರ್ಕಾರ ರೈತರಿಂದ ಜಮೀನು ಕಿತ್ಕೊಂಡು ಕೈಗಾರಿಕೆಗಳಿಗೆ ಅಂತ ಕೊಡೋದು, ಅಲ್ಲಿ ಫ್ಯಾಕ್ಟ್ರಿ ಆಗಲಿ ನಮ್ಮ ಜನಕ್ಕೆ ಕೆಲಸ ಸಿಗ್ಲಿ ಅಂತಾನ, ಅಥವಾ ಆ ಜಾಗವನ್ನ ಇಟ್ಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಲಿ ಅಂತಾನ? ಇದೇ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಭುಗಿಲೆದ್ದ ಆಕ್ರೋಶ, ಟ್ವಿಟರ್ನಲ್ಲಿ ವಾರ್. ಈ ಸುದ್ದಿ ಹೊರಗೆ ಬೀಳ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಇನ್ಫೋಸಿಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಪಂಜಾಬ್ನ ನಿವೃತ್ತ IAS ಅಧಿಕಾರಿ KBS ಸಿಧು ಅವರಂತೂ ನ್ಯಾಷನಲ್ ಎಥಿಕ್ಸ್ ಚಾಂಪಿಯನ್ ಅಂತ ಹೇಳಿಕೊಳ್ಳೋ ಇನ್ಫೋಸಿಸ್ ಈಗ ಲ್ಯಾಂಡ್ ಬ್ಯಾಂಕ್ ತರ ವರ್ತಿಸ್ತಾ ಇದೆ, ಇದು ಕಾರ್ಪೊರೇಟ್ ಹಿಪೋಕ್ರಸಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಕಾರ್ತಿ ಚಿದಂಬರಂ ಕೂಡ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಒಂದು ವೇಳೆ ಈ ಜಮೀನನ್ನ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಅಂತ ರಿಯಾಯಿತಿ ದರದಲ್ಲಿ ನೀಡಲಾಗಿದ್ರೆ ಅದನ್ನ ಆ ಉದ್ದೇಶಕ್ಕೆ ಬಳಸದೆ ಈಗ ಕಮರ್ಷಿಯಲ್ ರೇಟ್ಗೆ ಮಾರಾಟ ಮಾಡೋ ಹಕ್ಕು ಇನ್ಫೋಸಿಸ್ಗೆ ಇಲ್ಲ. ಆ ಜಾಗವನ್ನ ಅಥವಾ ಬಂದಿರೋ ದುಡ್ಡನ್ನ ಇನ್ಫೋಸಿಸ್ ಕಂಪನಿ ಕರ್ನಾಟಕ ಸರ್ಕಾರಕ್ಕೆ ವಾಪಸ್ ನೀಡಬೇಕು ಅಂತ ಕಾರ್ತಿ ಚಿದಂಬರಂ ಆಗ್ರಹಿಸಿದ್ದಾರೆ. ಮೋಹನ್ ದಾಸ್ ಪೈ ಸ್ಪಷ್ಟನೆ, ಇದು ಸುಳ್ಳು ಸುದ್ದಿ ಎಂದ ಮಾಜಿ CFO. ಹೀಗೆ ಇನ್ಫೋಸಿಸ್ ವಿರುದ್ಧ ಟೀಕೆಗಳು ಬರ್ತಿದ್ದಂಗೆ ಇನ್ಫೋಸಿಸ್ ಮಾಜಿ CFO ಮೋಹನ್ ದಾಸ್ ಪೈ ಕಂಪನಿ ಪರ ಬ್ಯಾಟ್ ಬೀಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಪೈ ಜನರಲ್ಲಿ ಇರೋ ಗೊಂದಲಕ್ಕೆ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ದಾರೆ. ಇದು ಸರ್ಕಾರ ಕೊಟ್ಟಿರೋ ಜಮೀನು ಅಲ್ಲವೇ ಅಲ್ಲ, ದಯವಿಟ್ಟು ಸುಳ್ಳು ಸುದ್ದಿ ಹಬ್ಬಿಸೋದನ್ನ ನಿಲ್ಲಿಸಿ. ಇದು ಇನ್ಫೋಸಿಸ್ ಕಂಪನಿಯೇ ಮಾರುಕಟ್ಟೆಯಿಂದ ಖರೀದಿಸಿದ ಜಾಗ, ಅಲ್ಲಿ ಕ್ಯಾಂಪಸ್ ಕಟ್ಟಬೇಕು ಅಂತ ಪ್ಲಾನ್ ಇತ್ತು. ಆದರೆ ಈಗ ಅದರ ಅಗತ್ಯ ಇಲ್ಲ, ಹಾಗಾಗಿ ಮಾರಾಟ ಮಾಡ್ತಿದ್ದಾರೆ ಅಂತ ಪೈ ಅವರು ಇನ್ಫೋಸಿಸ್ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅಂದ್ರೆ ಪೈ ಅವರ ಪ್ರಕಾರ ಇದು KIADB ಜಮೀನಲ್ಲ, ಪ್ರೈವೇಟ್ ಜಾಗ. ಆದ್ರೆ ವಿರೋಧಿಸ್ತಿರೋರು ಅದು ಯಾವುದೇ ಜಾಗ ಆಗಿರಲಿ, IT ಪಾರ್ಕ್ಗೆ ಅಂತ ಮೀಸಲಿಟ್ಟ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡೋದು ಎಷ್ಟು ಸರಿ ಅನ್ನೋದು ಅವರ ವಾದ. ದೇವೇಗೌಡರು ಅಂದೇ ಹೇಳಿದ್ರು ಇನ್ಫೋಸಿಸ್ ಭೂದಾಹದ ಕಥೆ. ಸ್ನೇಹಿತರೆ, ಇನ್ಫೋಸಿಸ್ ಮೇಲೆ ಭೂಮಿ ವಿಚಾರಕ್ಕೆ ಆರೋಪ ಬರ್ತಿರೋದು ಇದೇ ಮೊದಲೇನಲ್ಲ. ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಈ ಹಿಂದೆ ಮಾಜಿ ಪ್ರಧಾನಿ HD ದೇವೇಗೌಡರು ಇದೇ ವಿಚಾರವಾಗಿ ಗುಡುಗಿದ್ರು. IT ಅಭಿವೃದ್ಧಿ ಹೆಸರಲ್ಲಿ ಇನ್ಫೋಸಿಸ್ ಸರ್ಕಾರದಿಂದ ಎಲ್ಲೆಂದರಲ್ಲಿ ಜಮೀನು ಪಡ್ಕೋತಿದೆ. ಮೈಸೂರಲ್ಲಿ 350 ಎಕರೆ, ಬೆಂಗಳೂರಲ್ಲಿ 106 ಎಕರೆ ಪಡ್ಕೊಂಡಿದ್ದಾರೆ.
ಆದ್ರೆ ಅಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ, ಇದು ಭೂ ಹಗರಣ ಅಲ್ವಾ ಅಂತ ಗೌಡ್ರು ನೇರವಾಗಿ ಅಟ್ಯಾಕ್ ಮಾಡಿದ್ರು. 2013ರಲ್ಲಿ ಈ ಬೆಳವಣಿಗೆ ನಡೆದಿತ್ತು. ಆಗ ಇನ್ಫೋಸಿಸ್ ಇದಕ್ಕೆ ಸ್ಪಷ್ಟನೆ ನೀಡಿ, ನಾವು ಮಾರುಕಟ್ಟೆ ಬೆಲೆ ಕೊಟ್ಟು ಜಾಗ ತಗೊಂಡಿದ್ದೀವಿ, ಸಾವಿರಾರು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳಿತ್ತು. ಹಾಗೆ ಸ್ಪಷ್ಟನೆ ನೀಡಿದಾಗ 52.53 ಎಕರೆ ಜಮೀನು KIADBಯಿಂದ ಮಂಜೂರಾಗಿದ್ದು ಅಂತ ಸ್ವತಃ ಕಂಪನಿಯೇ ಹೇಳಿಕೊಂಡಿತ್ತು. ಆದ್ರೆ ಈಗ ಆನೇಕಲ್ ಜಮೀನನ್ನ ಕಂಪನಿ ಮಾರಾಟ ಮಾಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಹಜವಾಗಿಯೇ ಗೌಡ್ರ ಮಾತು ನಿಜಾನ ಅನ್ನೋ ಅನುಮಾನ ಬರುತ್ತೆ. ಹುಬ್ಬಳ್ಳಿಯಲ್ಲೂ ಇದೇ ಕತೆ. ಸದನದಲ್ಲಿ ಆಕ್ರೋಶ ಹೊರಹಾಕಿದ್ರು ಅರವಿಂದ್ ಬೆಲ್ಲದ್. ಇನ್ನು ಇತ್ತೀಚೆಗೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲೂ ಇನ್ಫೋಸಿಸ್ ವರ್ತನೆ ಬಗ್ಗೆ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಹುಬ್ಬಳ್ಳಿಯಲ್ಲಿ ಇನ್ಫೋಸಿಸ್ಗೆ ಸರ್ಕಾರ ಬರೋಬ್ಬರಿ 58 ಎಕರೆ ಜಮೀನು ನೀಡಿತ್ತು. ಎಕರೆಗೆ 1 ಕೋಟಿ ಬೆಲೆ ಬಾಳೋ ಜಾಗವನ್ನ ಸರ್ಕಾರ ಬರೀ 35 ಲಕ್ಷ ರೂಪಾಯಿಗೆ ಕೊಟ್ಟಿತ್ತು. ಕಾರಣ ಇಷ್ಟೇ, ಅಲ್ಲಿ IT ಪಾರ್ಕ್ ಬಂದ್ರೆ ಉತ್ತರ ಕರ್ನಾಟಕದ ಮಕ್ಕಳಿಗೆ ಕೆಲಸ ಸಿಗತ್ತೆ ಅಂತ. ಆದ್ರೆ ವರ್ಷಗಳೇ ಕಳೆದ್ರೂ ಅಲ್ಲಿ ಇನ್ಫೋಸಿಸ್ ಸರಿಯಾಗಿ ಆಫೀಸ್ ಶುರು ಮಾಡಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಅಲ್ಲಿನ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ವಿಧಾನಸಭೆಯಲ್ಲೇ ಕುಡುಗಿದ್ರು. ನಾನು ರೈತರ ಬಳಿ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ಜಮೀನು ಕೊಡಿಸಿದ್ದೆ, ಆದ್ರೆ ಇನ್ಫೋಸಿಸ್ ಅವರು ಒಂದೇ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ನಾನು ರೈತರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗ್ತಿಲ್ಲ. ಮರ್ಯಾದೆಯಾಗಿ ಆ ಜಮೀನನ್ನ ವಾಪಸ್ ಪಡ್ಕೊಳ್ಳಿ ಅಂತ ಬೆಲ್ಲದ್ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ರು. ಆಗ ಎಚ್ಚೆತ್ತುಕೊಂಡ ಇನ್ಫೋಸಿಸ್ ಹುಬ್ಬಳ್ಳಿ ಕ್ಯಾಂಪಸ್ಗೆ ಹೋಗೋ ಉದ್ಯೋಗಿಗಳಿಗೆ 8 ಲಕ್ಷ ರೂಪಾಯಿವರೆಗೂ ಬಂಪರ್ ಆಫರ್ ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಈ ಮೂಲಕ ಆಕ್ರೋಶ ತಣ್ಣಗಾಗಿಸೋಕೆ ಮುಂದಾಗಿತ್ತು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ಸರ್ಕಾರ ರೈತರಿಂದ ಜಮೀನು ಕಿತ್ಕೊಳ್ಳೋದು ಸಾರ್ವಜನಿಕ ಉದ್ದೇಶಕ್ಕೆ ಅಂತ. ಆ ಜಾಗವನ್ನ IT ಕಂಪನಿಗಳು ಪಡೆದು ಅದರಲ್ಲಿ ಉದ್ಯೋಗ ಸೃಷ್ಟಿಸೋ ಬದಲು ಅದನ್ನ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಮಾರಿ ಲಾಭ ಮಾಡಿಕೊಳ್ಳೋದು ಎಷ್ಟು ಸರಿ? ನೈತಿಕತೆ, ಮೌಲ್ಯಗಳ ಬಗ್ಗೆ ಇಡೀ ಜಗತ್ತಿಗೆ ಪಾಠ ಮಾಡೋ ನಾರಾಯಣಮೂರ್ತಿ ದಂಪತಿ ಅವರ ಕಂಪನಿ ಹೀಗೆ ಮಾಡೋದು ಸರಿನಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ಫೋಸಿಸ್ ಜಮೀನು ಮಾರಿದ್ದು ಸರಿ ಅಂತೀರಾ, ಅಥವಾ ಸರ್ಕಾರ ಆ ಜಾಗವನ್ನ ವಾಪಸ್ ಪಡ್ಕೋಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಶೇಷ ಮಾಹಿತಿಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.